ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಇದ್ದಾರೆ, ಅವರೊಟ್ಟಿಗೆ ಮಾತಾಡ್ಸೋಣ. ಸರ್, ನಿನ್ನೆ ಅಷ್ಟೇ ಒಂದು ಆರೋಪ ಕೂಡ ಮಾಡಿದ್ರಿ ನೀವು, ಕುದುರೆ ವ್ಯಾಪಾರ ನಡೆಯೋದಕ್ಕೆ ಪ್ರಾರಂಭವಾಗಿದೆ ಕಾಂಗ್ರೆಸ್ ನಲ್ಲಿ ಅಂತ. ಇದು ಯಾವ ರೀತಿಯಾಗಿ ಆರೋಪ ಮಾಡಿದ್ರಿ ಸರ್? ಅಂದ್ರೆ ಏನಾದ್ರೂ ನಿಮ್ಮ ಜೊತೆ ದಾಖಲೆ ಇಟ್ಕೊಂಡು ಆರೋಪ ಮಾಡಿದ್ರ ಅಥವಾ ಗಾಳಿಯಲ್ಲಿ ಗುಂಡೊಡದಂತೆ ಆರೋಪನಾ ಸರ್ ಇದು? ಈಗ ಭ್ರಷ್ಟಾಚಾರದ ಆರೋಪಗಳಿಗೆ ದಾಖಲೆ ಇರುತ್ತಾ? ಯಾವ್ದಾದ್ರು ರೆಸಿಪ್ಟ್ ಕೊಟ್ಟು ತಗೊಳ್ಳೋದಾದ್ರೆ ಅದಕ್ಕೆ ದಾಖಲೆ ಇರುತ್ತೆ. ಇಂಥ ಇದಕ್ಕೆಲ್ಲನೂ ದಾಖಲೆ ಇರಲ್ಲ. ಆದ್ರೆ ಟಾಕ್ ಆಫ್ ದಿ ಟೌನ್ ಏನಿದೆ, ಟಾಕ್ ಆಫ್ ದಿ ಕಾಂಗ್ರೆಸ್ ಏನಿದೆ, ಅದನ್ನ ನಾನು ಹೊರಗೆ ತಂದಿದ್ದೀನಿ. ಆಕ್ಚುಲಿ ಇಟ್ ಈಸ್ ಡಾರ್ಕ್ ರೂಮ್ ಪೊಲಿಟಿಕ್ಸ್. ಇದು ಈ ಕತ್ತಲ ಕೋಣೆಗಳಲ್ಲಿ ಏನು ನಡೀತವೆ ಅನ್ನೋದು. ಸೊ ಅದನ್ನ ಕತ್ತಲಿಂದ ನಾನು ಬೆಳಕಿಗೆ ತಂದಿದ್ದೇನೆ. ಇದನ್ನ ಇನ್ವೆಸ್ಟಿಗೇಟ್ ಮಾಡಬೇಕಾಗಿರೋರು ನಾನು ನಿನ್ನೆನೆ ಹೇಳಿದ್ದೇನೆ. ಇದನ್ನ ಇನ್ವೆಸ್ಟಿಗೇಟ್ ಮಾಡಬೇಕು. ಕೆಲವರನ್ನೆಲ್ಲ ಹಿಂಗೆ ನಡೀತಾ ಇದೆ ಅಂತ ಕೆಲವರ ಹೆಸರು ಹೇಳಿದ್ದೇನೆ. ಸರ್ಕಾರ ಅವ್ರನ್ನ ಮಾಡ್ಲಿ. ಸರ್, ಯಾರು ಈ ರೀತಿಯಾಗಿ ಕುದುರೆ ವ್ಯಾಪಾರ ಪ್ರಾರಂಭ ಮಾಡಿರೋದು? ಯಾರು ಈ ರೀತಿಯಾದ ಆಫರ್ಸ್ ಗಳು ಕೊಟ್ಟರು? ಕಾಂಗ್ರೆಸ್ ಒಳಗಡೆ ಈ ರೀತಿ ಒಂದು ಬಣದವರನ್ನ ಮತ್ತೊಂದು ಬಣದವರು ಈ ರೀತಿ ಸೆಳೀತಾರೆ ಅನ್ನೋದು ಟಾಕ್ ಆಫ್ ದಿ ಟೌನ್. ಆಯ್ತಾ? ಅದರಲ್ಲಿ ಹೆಸರುಗಳನ್ನ ನಾವು ಈಗ ಹೇಳಕ್ ಆಗೋದಿಲ್ಲ. ಅಂತ ಸಂದರ್ಭ ಬಂದಾಗ ಅದನ್ನ ಮಾತಾಡ್ತೇವೆ. ಅಲ್ಲಿವರೆಗೂ ಅವ್ರೇನಾದ್ರೂ ಇದ್ ಮಾಡ್ಬೇಕಂತಂದ್ರೆ ಅದನ್ನ ಮೊದಲು ಸ್ಟಾಪ್ ಮಾಡ್ಲಿ. ಸರ್, ನೀವ್ ಏನ್ ಅಲಿಗೇಷನ್ ಮಾಡಿದ್ರೆ ಅದನ್ನ ತಳ್ಳಿ ಹಾಕುವಂತ ಕೆಲಸಕ್ಕೆ ಕಾಂಗ್ರೆಸ್ ಅವರು ಮುಂದಾಗಿದ್ದಾರೆ. ಆ ರೀತಿ ವ್ಯಾಪಾರ ಏನು ನಡೀತಿಲ್ಲ. ಬಿಜೆಪಿ ಅವರ ಮನೆಯನ್ನ ಸರಿ ಮಾಡ್ಕೊಳ್ಳಿ ಅನ್ನೋ ಒಂದು ಆರೋಪಗಳು. ನಮ್ಮ ಮನೆ ನಮ್ಮದು ಸರಿ ಇದೆ. ನಮ್ಮ ಮನೆಯನ್ನು ನೀವು ಕ್ಲೀನ್ ಮಾಡಕ್ ಬರಬೇಡಿ. ಈಗ ಅದನ್ನ ಹೇಳಿದ್ದಾರೆ, ಕಾಂಗ್ರೆಸ್ ಮನೆ ಯಾರಾದ್ರೂ ಕ್ಲೀನ್ ಮಾಡ್ಬೇಕಂತಂದ್ರೆ ಅದು ಮೋದಿ ಅವರಿಂದ ಮಾತ್ರ ಸಾಧ್ಯ ಅಂತ. ಯಾರು ಹೇಳಿರೋದು? ರಾಹುಲ್ ಗಾಂಧಿ ಅವರು. ಹಾಗೆ ನಮ್ಮ ಮನೆಯನ್ನೂ ಸರಿ ಮಾಡ್ಕೊಳಕ್ ನಮಗ್ ಗೊತ್ತು. ಅದರಿಂದ ನಮ್ಮ ಮನೆಯನ್ನು ನಾವು ಸರಿ ಮಾಡ್ಕೊಳ್ತೇವೆ. ನಿಮ್ಮ ಮೇಲೆ ಬಂದಿರೋ ಆರೋಪದಿಂದ ಮುಕ್ತರಾಗೋದನ್ನ ನೀವು ಕಲೀರಿ. ಸರ್, ಕುರ್ಚಿ ಕಚ್ಚಾಟ ಯಾವಾಗ ಫೈನಲ್ ಆಗಿ ಅಂತ್ಯ ಕಾಣಬಹುದು, ಕ್ಲೈಮ್ಯಾಕ್ಸ್ ಬರ್ಬೋದು ಅನ್ಸುತ್ತೆ ಸರ್ ನಿಮಗೆ? ಕಾಂಗ್ರೆಸ್ ಅಲ್ಲೇ ಇದ್ದಂತವ್ರು ಹಿಂದೆ ನೀವು. ಅಲ್ಲಲ್ಲ, ಅದೇನೇ ಇದ್ರು ಅದನ್ನ ನಾವ್ ಹೇಳಕ್ ಆಗೋದಿಲ್ಲ. ಅವ್ರು ತೀರ್ಮಾನ ಮಾಡಿದ್ರೆ ಇವತ್ತೇ ಮುಗಿದೋಗ್ಬಹುದು. ಅಧಿಕಾರ ಹಸ್ತಾಂತರವೋ ಇಲ್ವೋ ಎಐಸಿಸಿ ಅಧ್ಯಕ್ಷರು ಹೇಳ್ಬೇಕು. ಆದ್ರೆ ಎಐಸಿಸಿ ಅಧ್ಯಕ್ಷರು ಯಾವ ಮಟ್ಟಕ್ಕೆ ಮಾತಾಡ್ತಾರೆ ಅಂದ್ರೆ, ನನ್ನ ಕೈಯಲ್ಲಿ ಏನೂ ಇಲ್ಲ, ಹೈಕಮಾಂಡ್ ಅಂತಾರೆ. ಯಾರು ಹೈಕಮಾಂಡ್? ಹಂಗಾದ್ರೆ ಏನ್ ಪ್ರಿಯಾಂಕಾ ಖರ್ಗೆ ಹೈಕಮಾಂಡ ಅಥವಾ ರಾಹುಲ್ ಗಾಂಧಿ ಹೈಕಮಾಂಡ? ಮತ್ತೆ ನೀವ್ಯಾಕೆ ಅಧ್ಯಕ್ಷರು ಅಂತ ಅನ್ಸ್ಕೊಂಡಿದ್ದೀರಿ? ನೀವು ಯಾರ ಕಾವಲ್ ಕಾಯ್ತಾ ಇದ್ದೀರಿ? ಯಾರ ಕಾವಲ್ ಕಾಯ್ತಾ ಇದ್ದೀರಿ ನೀವು? ಇದು ಪ್ರಶ್ನೆ ಉದ್ಭವ ಆಗುತ್ತಲ್ಲ. ಅದನ್ನ ಹೇಳ್ಬೇಕು ಅವರು. ನಮಸ್ಕಾರ. ಎಸ್, ಇದಾಗಿತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.